ಸೂರ್ಯ. ಅದೇ ಸೂರ್ಯ ಪ್ರತಿದಿನ ಬೆಳಗ್ಗೆ ಪೂರ್ವ ದಿಕ್ಕಿನಲ್ಲಿ ಪ್ರಕಾಶಮಾನವಾಗಿ ಉದಯಿಸ್ತಾನಲ್ಲ, ಅವನೇ. ಅವನು ಈ ಪ್ರಪಂಚದ ಅತಿ ದೊಡ್ಡ ಬಾನಸಿಗ ಅಂತ ನಾನು ಹೇಳಿದ್ರೆ ನೀವು ನನ್ನನ್ನ ನಂಬ್ತೀರಾ? ನಂಬಲ್ಲ ಅಲ್ಲ? ಹಾಗಿದ್ರೆ ಗಟ್ಟಿಯಾಗಿ ಕುಳಿತುಕೊಳ್ಳಿ. ಈ ವಿಡಿಯೋನ ಮುಗಿಸೋಷ್ಟರಲ್ಲಿ ಈ ಸತ್ಯ ನಿಮಗೆ ಮನವರಿಕೆ ಆಗಿರುತ್ತೆ ಅನ್ನೋದಕ್ಕೆ ನಾನ್ ಗ್ಯಾರಂಟಿ. ನಮ್ಮ ದೇಹ ಚೈತನ್ಯ ಪೂರ್ಣವಾಗಿರೋದಕ್ಕೆ, ಚರ್ಮ ಒಳಿಯೋದಕ್ಕೆ ಮತ್ತು ರೋಗ ನಿರೋಧಕ ಶಕ್ತಿ ಬಲವಾಗಿರೋದಕ್ಕೆ ಕಾರಣ ಏನು ಅಂತ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಜೀವಸತ್ವಗಳಿಗೆ ಧನ್ಯವಾದಗಳು. ಚಿಕ್ಕದಾದ್ರೂ ಶಕ್ತಿಯುತವಾದ ಪೋಷಕಾಂಶಗಳು ಇವು. ನಮ್ಮ ಶಕ್ತಿ ಉತ್ಪಾದನೆಯನ್ನ ಹೆಚ್ಚಿಸುವುದರಿಂದ ಹಿಡಿದು ದೃಷ್ಟಿಯನ್ನ ತೀಕ್ಷ್ಣಗೊಳಿಸುವವರೆಗೆ ಈ ಜೀವಸತ್ವಗಳ ಪಾತ್ರ ವಿಶಿಷ್ಟವಾಗಿದೆ. ಇವುಗಳಲ್ಲಿ ನಾನಾ ವಿಧಗಳಿವೆ. ಜೀವಸತ್ವ ಎ, ಜೀವಸತ್ವ ಬಿ, ಸಿ, ಡಿ, ಇ ಮತ್ತು ಕೆ. ಈ ವಿಡಿಯೋದಲ್ಲಿ ನಾವು ಜೀವಸತ್ವ ಎ, ಬಿ ಮತ್ತು ಸಿ ನ ಬಗ್ಗೆ ಮಾತಾಡೋಣ. ಇನ್ನು ಮುಂದಿನ ಭಾಗದಲ್ಲಿ ಡಿ, ಇ ಮತ್ತು ಕೆ ನ ಬಗ್ಗೆ ತಿಳ್ಕೊಳ್ತೇವೆ. ಗುಣಮಟ್ಟದ ಜೀವನಕ್ಕೆ ಆರೋಗ್ಯಕರವಾದ ದೃಷ್ಟಿ ಬಹಳ ಮುಖ್ಯ. ಪೇಪರ್ ಓದೋದಕ್ಕೆ ಅಥವಾ ಸೈಕಲ್ ಅನ್ನ ಚಲಿಸೋದಕ್ಕೆ ಅಥವಾ ವಿಡಿಯೋಗಳನ್ನೇ ನೋಡೋದಕ್ಕೆ ಒಳ್ಳೆ ದೃಷ್ಟಿ ಇರಬೇಕು. ದೃಷ್ಟಿ ಸರಿಯಾಗಿದ್ರೆ ನಾವು ಹಲವಾರು ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು. ಆದ್ರಿಂದ ನಾವು ದೃಷ್ಟಿಯನ್ನ ಕಾಪಾಡಿಕೊಳ್ಳೋದು ತುಂಬಾ ಮುಖ್ಯ. ಯಾವ ಪೋಷಕಾಂಶದಿಂದ ನಮ್ಮ ದೃಷ್ಟಿಯನ್ನ ಆರೋಗ್ಯಕರವಾಗಿರಿಸ್ಕೊಳ್ಬಹುದು? ಜೀವಸತ್ವ ಎ ನಿಂದ. ಜೀವಸತ್ವ ಎ ನಮ್ಮ ಕಣ್ಣುಗಳನ್ನ ಮತ್ತು ತ್ವಚೆಯನ್ನ ಆರೋಗ್ಯವಾಗಿರಿಸುತ್ತೆ. ಯಾವ ಆಹಾರದಿಂದ ಜೀವಸತ್ವ ಎ ಸಿಗುತ್ತೆ ಅಂತ ನೋಡೋದಾದ್ರೆ ಪಪಾಯ, ಕ್ಯಾರೆಟ್, ಹಾಲು ಮತ್ತು ಮಾವು. ಆದ್ರಿಂದ ಜೀವಸತ್ವ ಎ ನಮ್ಮ ದೃಷ್ಟಿಯನ್ನ ಆರೋಗ್ಯವಾಗಿರಿಸಲು ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗೋದಿಲ್ಲ. ಆರೋಗ್ಯಕರವಾದ ಹೃದಯ ಯಾರಿಗೆ ಬೇಡ? ಆರೋಗ್ಯಕರವಾದ ಹೃದಯ ಇದ್ರೆ ದೇಹ ಸರಿಯಾಗಿ ಕೆಲಸ ಮಾಡುತ್ತೆ. ನಮ್ಮ ಹೃದಯ ಬಲಿಷ್ಠವಾಗಿದ್ರೆ ದೇಹ ಕೂಡ ಶಕ್ತಿಯುತವಾಗಿರುತ್ತೆ. ನಮ್ಮ ಹೃದಯವನ್ನ ಬಲಿಷ್ಠವಾಗಿರಿಸೋದು ಜೀವಸತ್ವ ಬಿ. ಜೀವಸತ್ವ ಬಿ ನಿಂದ ನಮ್ಮ ಹೃದಯವನ್ನ ಆರೋಗ್ಯಕರವಾಗಿಟ್ಕೊಳ್ಳೋದಷ್ಟೇ ಅಲ್ಲದೆ ನಮ್ಮ ದೇಹವು ಲವಲವಿಕೆಯಿಂದ ವಿವಿಧ ಕೆಲಸಗಳನ್ನು ಮಾಡಲು ಸಹಾಯ ಮಾಡುತ್ತೆ. ಜೀವಸತ್ವ ಬಿ ನ ಮೂಲಗಳು ಬಂದು ಕಾಳುಗಳು, ಒಣಕಾಯಿಗಳು ಅಂದ್ರೆ ನಟ್ಸ್, ಗೋಡಂಬಿ, ಬಾದಾಮಿ, ಧಾನ್ಯಗಳು, ಹಾಲಿನ ಉತ್ಪನ್ನ ಅಂದ್ರೆ ಚೀಸ್ ಇರ್ಬೋದು, ಮೊಸರು ಇರ್ಬೋದು ಮತ್ತು ಬೀಜಗಳು. ಇದರಿಂದ ನಮ್ಮ ಹೃದಯ ಆರೋಗ್ಯವಾಗಿರುತ್ತೆ. ಜೀವಸತ್ವ ಬಿ ನಲ್ಲಿ ಇನ್ನೂ ಹಲವು ರೀತಿಗಳಿದೆ. ಜೀವಸತ್ವ ಬಿ1, ಬಿ2, ಬಿ12 ಇತ್ಯಾದಿ. ಈ ಪ್ರತಿಯೊಂದು ಬಿಗಳು ತಮ್ಮದೇ ಆದ ಪಾತ್ರವನ್ನ ವಹಿಸುತ್ತೆ. ಇದ್ರ ಬಗ್ಗೆ ನಾವು ಮುಂಬರುವ ತರಗತಿಗಳಲ್ಲಿ ಹೆಚ್ಚಿನ ಅಧ್ಯಯನವನ್ನ ಮಾಡ್ತೇವೆ. ನಮ್ಮಲ್ಲಿ ಕೆಲವರು ಆಗಾಗ ಹುಷಾರ್ ತಪ್ತಾರೆ ಮತ್ತು ಕೆಲವರು ಹುಷಾರ್ ತಪ್ಪೋದಿಲ್ಲ. ಇದಕ್ಕೆ ಕಾರಣ ಏನಿರ್ಬೋದು? ಬಲವಾದ ರೋಗ ನಿರೋಧಕ ಶಕ್ತಿ ನಮ್ಮನ್ನ ನಿರಂತರವಾಗಿ ಆಕ್ರಮಿಸಿ ರೋಗಿಗಳನ್ನಾಗಿ ಮಾಡಲು ಪ್ರಯತ್ನಿಸ್ತಿರುವ ಎಲ್ಲಾ ಬ್ಯಾಕ್ಟೀರಿಯಾಗಳನ್ನ ಮತ್ತು ವೈರಸ್ಗಳನ್ನ ಒಡೆದು ಓಡಿಸುತ್ತೆ. ಈ ರೀತಿ ನಾವು ಹೊರಗಿನಿಂದ ಬರುವ ಕಾಯಿಲೆಗಳ ವಿರುದ್ಧ ಹೋರಾಡಬೇಕು ಅಂದ್ರೆ ನಾವು ಈ ನಲ್ಲಿಕಾಯನ್ನ, ಪೇರಳೆಯ ಹಣ್ಣನ್ನ, ಹಸಿರು ಮೆಣಸಿನಕಾಯಿಗಳನ್ನ, ಕಿತ್ತಳೆ ಮತ್ತು ನಿಂಬೆ ಹಣ್ಣನ್ನ ನಮ್ಮ ಆಹಾರದ ಜೊತೆ ಸೇರಿಸ್ಕೊಳ್ಬೇಕು. ಒಟ್ಟಾರೆ ಜೀವಸತ್ವ ಸಿ ನಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿಯಾಗತ್ತೆ. ಈ ವಿಡಿಯೋದಲ್ಲಿ ನಾವು ನೋಡಿದ್ದು ವಿಟಮಿನ್ ಎ ಕಣ್ಣುಗಳು ಮತ್ತು ತ್ವಚೆಯನ್ನ ಆರೋಗ್ಯವಾಗಿರಿಸಲು ಸಹಾಯ ಮಾಡುತ್ತೆ ಮತ್ತು ಇದನ್ನ ನಾವು ಪಪಾಯಿ, ಕ್ಯಾರೆಟ್, ಹಾಲು ಮತ್ತು ಮಾವಿನಲ್ಲಿ ಪಡೆದುಕೊಳ್ಳಬಹುದು. ಜೀವಸತ್ವ ಬಿ
ನಮ್ಮ ಹೃದಯದ ಆರೋಗ್ಯವನ್ನ ಕಾಪಾಡೋದ್ರಿಂದ ನಾವು ವಿವಿಧ ಕಾರ್ಯಗಳನ್ನ ತುಂಬಾ ಸುಲಭವಾಗಿ ನಿರ್ವಹಿಸಬಹುದು. ಇದರ ಮೂಲಗಳು ಬಂದು ಕಾಳುಗಳು, ಒಣಕಾಯಿಗಳು, ಧಾನ್ಯಗಳು, ಬೀಜಗಳು ಮತ್ತು ಹಾಲಿನ ಉತ್ಪನ್ನಗಳು. ಜೀವಸತ್ವ ಸಿ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಇದು ನಮಗೆ ನಲ್ಲಿಕಾಯಿ, ಪೇರಳೆ, ಹಸಿರು ಮೆಣಸಿನಕಾಯಿ, ಕಿತ್ತಲೆ ಮತ್ತು ನಿಂಬೆ ಹಣ್ಣಿನಲ್ಲಿ ಸಿಗತ್ತೆ. ಮುಂದಿನ ವಿಡಿಯೋದಲ್ಲಿ ನಾವು ಜೀವಸತ್ವ ಡಿ, ಇ ಮತ್ತು ಕೆ ನ ಬಗ್ಗೆ ತಿಳಿದುಕೊಳ್ಳೋಣ.